ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ 22.5 ವರ್ಷನ್ ಅಪ್ಡೇಟ್ ಆಗಿರುವಂಥ ವರ್ಷನು ಈ ಒಂದು ಆ್ಯಪ್ನಲ್ಲಿ ಏನೇನೆಲ್ಲ ಅಪ್ಡೇಟ್ಸ್ ಆಗಿದೆ, ಹಾಗೆ ಅಂಗನವಾಡಿ ಕೇಂದ್ರವನ್ನು ಹೇಗೆ ಓಪನ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನೀವೇನು ಮಾಡಬೇಕು, ನಿಮ್ಮ ಮೊಬೈಲ್ನಲ್ಲಿ ಪೋಷನ್ ಟ್ರ್ಯಾಕರ್ ಆ್ಯಪನ್ನು ಓಪನ್ ಮಾಡಿಕೊಂಡು ಲಾಗಿನ್ ಅಂತ ಕೊಡಿ. ಲಾಗಿನ್ ಕೊಟ್ಟಾದ ನಂತರ ಇಲ್ಲಿ ಯೂಸರ್ ನೇಮ್ಗೆ ನಿಮ್ಮ ಆಫೀಸಿನ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ಹಾಗೆ ಪಾಸ್ವರ್ಡ್ಗೆ MPIN ಅಥವಾ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ನೀವು ಏನು ಮಾಡಬೇಕು, ಕೆಳಗಡೆ ಸೈನ್ ಇನ್ ಅಂತ ಕೊಡಬೇಕು. ಸೈನ್ ಇನ್ ಅಂತ ಕೊಟ್ಟಾದ ನಂತರ ನಿಮಗೆ ಪೋಷನ್ ಟ್ರ್ಯಾಕರ್ ಆ್ಯಪ್ ಓಪನ್ ಆಗುತ್ತೆ. ಪೋಷನ್ ಟ್ರ್ಯಾಕರ್ ಆ್ಯಪ್ ಈ ರೀತಿ ಓಪನ್ ಆಗುತ್ತೆ, ಡೈರೆಕ್ಟ್ ಓಪನ್ ಆಗೋದಿಲ್ಲ. ಯಾಕೆ ಡೈರೆಕ್ಟ್ ಓಪನ್ ಆಗೋದಿಲ್ಲ ಅಂತ ಹೇಳಿದರೆ, ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ, ಮೇಲ್ಗಡೆ ಇಲ್ಲಿ ಶೋ ಮಾಡಿದ್ದಾರೆ ನೋಡಿ, ಯು ಆರ್ ಅವೇ ಫ್ರಮ್ ಯುವರ್ ಅಂಗನವಾಡಿ ಸೆಂಟರ್, ಪ್ಲೀಸ್ ಸೆಲೆಕ್ಟ್ ಎ ರೀಸನ್ ಫಾರ್ ಬೀಯಿಂಗ್ ಅವೇ. ಅಂದರೆ ಇದರರ್ಥ ನೀವು ಅಂಗನವಾಡಿ ಕೇಂದ್ರದಿಂದ ದೂರ ಇದ್ದೀರಾ, ಯಾವ ಕಾರಣಕ್ಕೆ ನೀವು ಅಂಗನವಾಡಿ ಕೇಂದ್ರದಿಂದ ದೂರ ಇದ್ದೀರಾ ಅನ್ನೋದಕ್ಕೆ ಇಲ್ಲಿ ಸೆಲೆಕ್ಟ್ ರೀಸನ್ ಅಂತ ತೋರಿಸಿದ್ದಾರೆ. ಇಲ್ಲಿ ಸೆಲೆಕ್ಟ್ ಅಂತಿದೆಯಲ್ಲ, ಅಲ್ಲಿ ಟಚ್ ಮಾಡಬೇಕು ನೀವು. ಇಲ್ಲಿ ಟಚ್ ಮಾಡಿದ ನಂತರ ಇಲ್ಲಿ ಒಂದು ನಿಮಗೆ 4 ಆಪ್ಷನ್ ಬರ್ತವೆ. ಮೊದಲನೇ ಆಪ್ಷನ್ನು ಐ ಆಮ್ ಆನ್ ಲೀವ್, ಅಂದರೆ ನಾನು ರಜದಲ್ಲಿದ್ದೀನಿ ಅನ್ನೋದು ಒಂದು. ಇನ್ನೊಂದು ಐ ಆಮ್ ಆನ್ ಅಫಿಷಿಯಲ್ ಡ್ಯೂಟಿ, ಅಂದರೆ ನಾನು ಅಫಿಷಿಯಲ್ ಡ್ಯೂಟಿಯಲ್ಲಿದ್ದೀನಿ, ಅಂದರೆ ಮೀಟಿಂಗು ಅಥವಾ ಆಫೀಸ್ ಡ್ಯೂಟಿಯಲ್ಲೇ ಬೇರೆ ಕೆಲಸದಲ್ಲಿದ್ದೀನಿ ಅನ್ನೋದು. ಹಾಗೆ ಐ ಆಮ್ ಆನ್ ಅಡಿಷ್ನಲ್ ಚಾರ್ಜ್, ಅಂದರೆ ನಾನು ಇನ್ಚಾರ್ಜ್ ಇದ್ದೀನಿ ಅನ್ನೋದು ಒಂದು. ಮತ್ತು ಇನ್ನೊಂದು ಲಾಸ್ಟ್ ಒಂದು ನೆಟ್ವರ್ಕ್ ಅನ್ಅವೈಲೇಬಲ್ ಅಟ್ ದ AWDC, ಅಂದರೆ AWDCಯಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ನೋದು ಕಾರಣ. 4 ಕಾರಣದಲ್ಲಿ ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಬೇಕು. ರಜದಲ್ಲಿದ್ದರೆ ರಜದಲ್ಲಿ, ಮೀಟಿಂಗು ಅಥವಾ ಡ್ಯೂಟಿಯಲ್ಲಿದ್ದರೆ ಐ ಆಮ್ ಆನ್ ಡ್ಯೂಟಿ, ಅಫಿಷಿಯಲ್ ಡ್ಯೂಟಿ ಅಂಥೇಳಿ ಕೊಡಬೇಕು. ಸೆಲೆಕ್ಟ್ ಮಾಡಿದ್ದಾದ ನಂತರ ಇಲ್ಲಿ ಓಪನ್ ಅನ್ನೋ ಆಪ್ಷನ್ ವರ್ಕ್ ಆಗುತ್ತೆ. ಇಲ್ಲಿ ನೀವು ಯಾವುದು ಸೆಲೆಕ್ಟ್ ಮಾಡದೇ ಇದ್ದರೆ ಇಲ್ಲಿ ಓಪನ್ ಅನ್ನೋ ಆಪ್ಷನು ವರ್ಕ್ ಆಗೋದಿಲ್ಲ. ಇದು ಯಾರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಇಲ್ಲದೇ ಇರೋವಂಥ ಕಾರ್ಯಕರ್ತರಿಗೆ ಮಾತ್ರ ಈ ಆಪ್ಷನ್ ಇರೋದು. ಅಂಗನವಾಡಿಯಲ್ಲಿ ಇರೋದಿಲ್ಲ, ಅಂದರೆ ಅಂಗನವಾಡಿಯಿಂದ ದೂರ ಇರ್ತಾರೆ. ಅಂಗನವಾಡಿಯಲ್ಲಿದ್ದರೆ ಅವರು ಈ ಆಪ್ಷನ್ನು ನಿಮಗೆ ಬರೋದೇ ಇಲ್ಲ. ಡೈರೆಕ್ಟ್ ಓಪನ್ ಅಂತ ಕೊಟ್ಟ ತಕ್ಷಣ ಡೈರೆಕ್ಟಾಗಿ ಮೊದಲು ಹೇಗೆ ಓಪನ್ ಆಗ್ತಿದೆಯೋ ಅದೇ ರೀತಿ ಓಪನ್ ಆಗುತ್ತೆ. ನೀವು ಅಂಗನವಾಡಿಯಿಂದ ದೂರ ಇದ್ದಾಗ, ಅಂದರೆ 50 ಮೀಟರ್ಸ್ಗಿಂತ ದೂರ ಇದ್ದಾಗ ನಿಮಗೆ ಈ ಒಂದು ಆಪ್ಷನು ಬರುತ್ತೆ. ಹಾಗಾಗಿ ನೀವು ಈ ಆಪ್ಷನಲ್ಲಿ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದಾದ ನಂತರ ಇಲ್ಲಿ ಓಪನ್ ಅಂತ ಕೊಡಬೇಕಾಗುತ್ತೆ, ಇಲ್ಲ ಅಂದರೆ ಇಲ್ಲಿ ಓಪನ್ ಕೊಡೋದಕ್ಕೆ ನಿಮಗೆ ಬರೋದಿಲ್ಲ. ಓಪನ್ ಅಂತ ಕೊಟ್ಟಾದ ನಂತರ ಮತ್ತೆ ಇನ್ನೊಂದು ಅಪ್ಡೇಟ್ಸ್ ಇದೆ. ಇಲ್ಲಿ ಮೊದಲನೇದು AWDC ಸ್ಟೇಟಸ್ ಓಪನ್ ಅಂತ ಕೊಟ್ಟಿದ್ದೀವಿ, ಓಕೆ, ಗ್ರೀನ್ ಬಂದಿದೆ. ಇಲ್ರಿ ಚಿಲ್ಡ್ರನ್ಸ್ ಗ್ರೂಪ್ ಫೋಟೋ ನಾಟ್ ಕ್ಯಾಪ್ಚರ್ಡು. ಇನ್ನೊಂದು ಅಟೆಂಡೆನ್ಸ್ ಆರ್ ಮಾರ್ನಿಂಗ್ ಸ್ನ್ಯಾಕ್ಸ್. ಇಲ್ಲಿ ಅಟೆಂಡೆನ್ಸ್ ಆರ್ ಮಾರ್ನಿಂಗ್ ಸ್ನ್ಯಾಕ್ಸ್ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಪ್ಲೀಸ್ ಕ್ಯಾಪ್ಚರ್ AWDC ಚಿಲ್ಡ್ರನ್ ಫೋಟೋ ಫಸ್ಟ್ ಇನ್ ಆರ್ಡರ್ ಟು ಎಂಟರ್ ಅಟೆಂಡೆನ್ಸ್ ಆರ್ ಮಾರ್ನಿಂಗ್ ಸ್ನ್ಯಾಕ್ಸ್ ಡೀಟೇಲ್ಸ್. ಮೊದಲು ನೀವೇನು ಮಾಡ್ತಾಯಿದ್ರಿ, ಫೋಟೋ ಕ್ಯಾಪ್ಚರ್ ಮಾಡದೇ ಇದ್ರೂ ಕೂಡ ನೀವು ಅಟೆಂಡೆನ್ಸ್ ಅಥವಾ ಮಾರ್ನಿಂಗ್ ಸ್ನ್ಯಾಕ್ಸನ್ನು ಎಂಟ್ರಿ ಮಾಡ್ಬೋದಾಗಿತ್ತು. ಬಟ್ ಈಗ ಏನಾಗಿದೆ ಅಂದರೆ, ನೀವು ಇಲ್ಲಿ ಚಿಲ್ಡ್ರನ್ಸ್ ಗ್ರೂಪ್ ಫೋಟೋ ಇಲ್ಲಿ ಕ್ಯಾಪ್ಚರ್ ಮಾಡಲಿಲ್ಲ ಅಂತ ಹೇಳಿದರೆ ನೀವು ಅಟೆಂಡೆನ್ಸ್ ಅಥವಾ ಮಾರ್ನಿಂಗ್ ಸ್ನ್ಯಾಕ್ಸ್ ಎಂಟ್ರಿ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಏನು ಮಾಡಬೇಕು, ಕಂಪಲ್ಸರಿ ಚಿಲ್ಡ್ರನ್ಸ್ ಗ್ರೂಪ್ ಫೋಟೋ, ಅಂದರೆ ಮಕ್ಕಳನ್ನೆಲ್ಲ ನಿಲ್ಲಿಸಿಬಿಟ್ಟು ಒಂದು ಗ್ರೂಪ್ ಫೋಟೋವನ್ನು ತೆಗೆದಾದ ನಂತರ ನೀವು ಅಟೆಂಡೆನ್ಸ್ ಅಥವಾ ಮಾರ್ನಿಂಗ್ ಸ್ನ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ
ಈ ಅಟೆಂಡೆನ್ಸ್ ಆರ್ ಮಾರ್ನಿಂಗ್ ಸ್ನ್ಯಾಕ್ಸ್ ಆಪ್ಷನ್ನು ವರ್ಕ್ ಆಗೋದಿಲ್ಲ. ಹಾಗಾಗಿ ನೀವು ಇಲ್ಲಿ ಫಸ್ಟು ಕಂಪಲ್ಸರಿ ಫೋಟೋವನ್ನು ತೆಗೆದಾದ ನಂತರ ಇಲ್ಲಿ ಅಟೆಂಡೆನ್ಸ್ ಅಥವಾ ಮಾರ್ನಿಂಗ್ ಸ್ನ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಹಾಗೆ THR ಆರ್ HCM ಇಲ್ಲಿ ಈಗ ಪ್ರೆಗ್ನೆಂಟ್ ಅಥವಾ ಬಾಣಂತಿಗೆ ಏನು ಮಾಡಬೇಕು, THR ಕೊಡಬೇಕಂತ ಹೇಳಿದರೆ FRS ಸಿಸ್ಟಮಲ್ಲಿ ನೀವು ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಅನಸೂಯ ಬೈ KT ಇವರಿಗೆ THR ಕೊಡಬೇಕು ಅಂತ ಹೇಳಿದರೆ ಇಲ್ಲಿ ನೀಲಿ ಕಲರಲ್ಲಿ ಅಕ್ಷರ ಕಾಣ್ತಾ ಇದೆಯಲ್ಲ THR ಅನ್ನೋ ಆಪ್ಷನ್ನು, ಇದ್ರ ಮೇಲೆ ನೀವು ಟಚ್ ಮಾಡಬೇಕು. THR ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದಾದ ನಂತರ ಇಲ್ಲಿ ನಿಮಗೆ ಬೆನಿಫಿಷಿಯರಿ ಫೋಟೋ ಈಸ್ ನಾಟ್ ಕ್ಯಾಪ್ಚರ್ಡ್ ಆ್ಯಂಡ್ KYC ಪೆಂಡಿಂಗ್ ಈ ಎರಡೂ ಪ್ರೊಸೆಸ್ ಮುಗಿದಾದ ನಂತರ ಇವರಿಗೆ THR ಅನ್ನು ಕೊಡೋದಕ್ಕೆ ಬರುತ್ತೆ. ಅಂದರೆ ಈ ಎರಡು ಪ್ರೊಸೆಸ್ ಮುಗ್ದಿಲ್ಲ ಅಂತ ಹೇಳಿದರೆ ಅವರಿಗೆ THR ಕೊಡೋದಕ್ಕೆ ಬರೋದಿಲ್ಲ. ಇಲ್ಲಿ ಒಂದು ಸ್ಕಿಪ್ ಅನ್ನೋ ಆಪ್ಷನ್ ಇದೆ. ಸ್ಕಿಪ್ ಅಂದರೆ ಈ ಒಂದು ಪ್ರೊಸೆಸ್ನ ಸ್ಕಿಪ್ ಮಾಡ್ಬೋದು, ಬಟ್ ಒನ್ ಟೈಮ್, ಯಾವುದೋ ಒಂದು ಟೈಮು, ಬಟ್ ಪ್ರತಿ ಟೈಮು ಸ್ಕಿಪ್ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಇಲ್ಲಿ ಪ್ರೊಸೀಡ್ ಅನ್ನೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಬೆನಿಫಿಷರಿ ಫೋಟೋ ಓಪನ್ ಆಗುತ್ತೆ. ಅಂದರೆ ಬೆನಿಫಿಷರಿ ಫೋಟೋನ ನೀವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಮಾಡಿದ್ದಾದ ನಂತರ KYC ಓಪನ್ ಆಗುತ್ತೆ. ಅದನ್ನು ಆ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದ್ದಾದ ನಂತರ ನಿಮಗೆ THR ಕೊಡೋದಕ್ಕೆ ಬರುತ್ತೆ. THR HCM ಆದ ನಂತರ ನೀವೇನು ಆ್ಯಕ್ಟಿವಿಟಿ ಇದೆಯಲ್ಲ, ಈ ಆ್ಯಕ್ಟಿವಿಟಿಯನ್ನು ಪರ್ಸನಲ್ ಹೈಜೀನ್ ಮತ್ತು ಸ್ಕೂಲ್ ಎಜುಕೇಷನ್ ಇವೆರಡನ್ನು ಕಂಪಲ್ಸರಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದಾದ ನಂತರ ಹೋಮ್ ವಿಸಿಟ್ ಏನಾದರೂ ಪೆಂಡಿಂಗ್ ಇದ್ದರೆ ನೀವು ಹೋಮ್ ವಿಸಿಟನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ನೋಡಿ, ಡ್ಯೂ ಒಂದಿದೆ, ಇಲ್ಲಿ ಕಂಪ್ಲೀಟೆಡ್ 7, ಮಿಸ್ಡ್ 0 ಇದೆ. ಇಲ್ಲಿ ಸಂಗೀತ T ಅನ್ನೋದು ಒಂದು ಹೋಮ್ ವಿಸಿಟ್ ಮಾಡೋದು ಪೆಂಡಿಂಗ್ ಇದೆ. ಇಲ್ಲಿ ವಿಸಿಟ್ ಅಂತ ಕೊಟ್ಟರೆ ವಿಸಿಟ್ ಅಂತ ಕೊಟ್ಟು ಡನ್ ಅಂತ ಕೊಡಬೇಕು. ವೆಲ್ ಡನ್, ಯು ಹ್ಯಾವ್ ಕಂಪ್ಲೀಟೆಡ್ ಹೋಮ್ ವಿಸಿಟ್ ಸಕ್ಸಸ್ಫುಲಿ, ಗೋ ಬ್ಯಾಕ್. ಈ ರೀತಿ ಹೋಮ್ ವಿಸಿಟನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.